ಪಟಾಕಿ ಯಾರದೇ ಆಗಿರ್ಬೋದು ಹಚ್ಚೋರು ನಾವಾಗಿರಬೇಕು ಅಂದ್ಬಿಟ್ಟು ಅಣ್ಣ ಡೈಲಾಗ್ ಹೊಡ್ಕೊಂಡು ಸಿಕ್ಕಾಬಟ್ಟೆ ಪಟಾಕಿ ಹೊಡ್ತಾ ಇದ್ರು. ಹಾಯ್ ನಮಸ್ತೆ ನಮಸ್ಕಾರ ಕರುನಾಡು, ನಾನು ನಿಮ್ಮ ಪ್ರೀತಿಯ ಲತಾ ಸೊರಟೂರ್. ಸೊ ನೈಟು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಲೇಟ್ ಆಯಿತು. ರಂಗೋಲಿ ಎಲ್ಲ ಹಾಕ್ತಾಯಿದ್ವಿ, ಅದಕ್ಕೋಸ್ಕರನೇ ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ನನ್ನ ಮಗಳು ನನ್ನ ತಮ್ಮನ ಮಗಳೆಲ್ಲ ರಂಗೋಲಿ ಹಾಕ್ತಾಯಿದ್ರು. ಆದರೆ ನಮ್ಮೂರಲ್ಲಿ ಈ ಸಲ ಯಾರೂ ಸರಿಯಾಗಿ ರಂಗೋಲಿ ಹಾಕ್ತಾಯಿರಲಿಲ್ಲ. ನಾನು ಕೈ ನೋವಾಗಿರೋದ್ರಿಂದ ನಾನು ಸ್ವಲ್ಪ ರಂಗೋಲಿ ಹಾಕಿರಲಿಲ್ಲ. ಆಮೇಲೆ ಸರಿ ಅವ್ರ ಜೊತೆ ನಾವು ಜಾಯ್ನ್ ಆಗೋಣ ಅಂತೇಳಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಅವ್ರ ಜೊತೆ ಜಾಯ್ನ್ ಆಗಿ ನಾನು ರಂಗೋಲಿ ಹಾಕ್ತಾಯಿದ್ದೆ. ಸ್ವಲ್ಪ ನಾನು ಬರೋದು ಯಾವ್ದಾರು ಒಂದು ಹಾಕೋಣ ಅಂತೇಳಿ ಹಾಕ್ತಾಯಿದ್ದೆ. ನಾನು ಅಂಗಡಿ ಮುಂದೆ ರಂಗೋಲಿ ಚಿಕ್ಕಿ ರಂಗೋಲಿ ಹಾಕ್ತೆ. ನನ್ನ ಮಗಳು ಈ ಸಲ ಟ್ರೆಂಡಾಗಿರಬೇಕು ಅಂತ ಹೇಳಿ ನನ್ನ ತಮ್ಮನ ಮಗಳು ನನ್ನ ಮಗಳು ನನ್ನ ತಮ್ಮನ ಹೆಂಡ್ತಿನೂ ಕೂಡ ಟ್ರೆಂಡಾಗಿರೋದು ಹಾಕೋನಿದ್ಕೆ ನನ್ನ ಮಗಳು ಅದಕ್ಕೆ ಒಂದು ಹುಡುಗಿನ ವೆಲ್ಕಮ್ ಮಾಡೋ ಥರ ದೀಪ ಇಟ್ಕೊಂಡು ವೆಲ್ಕಮ್ ಮಾಡೋ ಥರ ಒಂದು ರಂಗೋಲಿ ಹಾಕ್ತಾಯಿದ್ಲು. ಅದರಲ್ಲಿ ನಾನು ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ದೆ. ಅದೆಲ್ಲ ನನ್ನ ತಮ್ಮನ ಹೆಂಡತಿಗೂ ತುಂಬ ರೇಗಿಸ್ತಾ ಇದ್ದೆ. ಅದನ್ನು ಹೇಳಿದ್ಲು, ಅಕ್ಕ ಸುಮ್ಮನಿರಕ್ಕ, ಚೆನ್ನಾಗಿ ರಂಗೋಲಿ ಹಾಕಲಿ ಅಂತೇಳಿ ನಾನು ನನ್ನ ಮಗಳಿಗೆ ಅವ್ರಿಗೆಲ್ಲರೂ ಕಿತಾಪತಿ ಮಾಡ್ಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ಅವ್ರ ಹತ್ರ ಮಾಡ್ತಾಯಿದ್ದೆ. ಪ್ರತಿ ವರ್ಷವೂ ಅಷ್ಟೇ ಯಾವಾಗಲೂ ರಂಗೋಲಿ ಹಾಕ್ತಾಯಿರ್ತೀವಿ. ಆದ್ರೂ ಕೂಡ ಹೊಸ ವರ್ಷ ಅಂತ ಬಂದರೆ ಸಿಕ್ಕಾಬಟ್ಟೆ ನೈಟೆಲ್ಲ ಎದ್ದು ಅವಾಗೆಲ್ಲ ರಂಗೋಲಿ ಹಾಕ್ತಾಯಿದ್ವಿ. ಸೊ ಇವಾಗಂತೂ ಈ ಥರ ರಂಗೋಲಿ ಹಾಕಿದ್ರು, ಲಾಸ್ಟಿಗೆ ಈ ಥರ ಫಿನಿಶಿಂಗ್ ಬಂತು. ಸೊ ಈ ರಂಗೋಲಿ ನಿಮಗೆ ಇಷ್ಟವಾದಲ್ಲಿ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನನ್ನ ವರ್ಷದ ಕೊನೆಯ ವಿಡಿಯೋ, ಅಂದರೆ 2025. ಮುಂದೆ ವರ್ಷ ಇನ್ನೂ ಒಳ್ಳೆಯ ವಿಡಿಯೋ ಬಿಡ್ತಾ ಇರ್ತೀನಿ. ಸೊ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟು ಸಪೋರ್ಟ್ ಮಾಡಿ.